ನೀವೆಲ್ಲರೂ ಕೂಡ ಆಕಾಶದಲ್ಲಿ ಮಳೆ ಬಿಲ್ಲು ಅನ್ನು ನೋಡಿರ್ಬೋದು. ಅದು ಹೇಗೆ ಫಾರ್ಮ್ ಆಗುತ್ತೆ, ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು, ಹೌ ಡಸ್ ಅ ರೇನ್ಬೋ ಫಾರ್ಮ್, ಇದೆಲ್ಲ ಕಾನ್ಸೆಪ್ಟ್ಸನ್ನು ನಾನು ಇವತ್ತು ಈ ವಿಡಿಯೋಲಿ ಹೇಳ್ತಿದ್ದೀನಿ. ಸೊ ಒನ್ಸ್ ಅಗೇನ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಆಕಾಶದಲ್ಲಿ ಮಳೆ ಬಿಲ್ಲು ಫಾರ್ಮ್ ಆಗುತ್ತೆ, ಮತ್ತು ಈ ಕಾನ್ಸೆಪ್ಟ್ ಏನು, ಇದ್ರ ಹಿಂದೆ ಏನಕ್ಕೆ 7 ಕಲರ್ಸೇ ಬರುತ್ತೆ ರೈನ್ಬೋ ಅಲ್ಲಿ, ಬೇರೆ ಕಲರ್ಸ್ ಏನಕ್ಕೆ ಬರಲ್ಲ, ಮತ್ತು ಏನಕ್ಕೆ ರೆಡ್ ಕಲರ್ ಮತ್ತು ವೈಲೆಟ್ ಕಲರ್ ನಮಗೆ ಬೇಗ ಕಾಣಿಸುತ್ತೆ, ಆ್ಯಂಡ್ ಈ ಡಿಸ್ಪರ್ಷನ್ ಅಂದರೆ ಏನು ಅಂತ ಈ ವಿಡಿಯೋಲ್ಲಿ ನಾನು ಹೇಳ್ತೀನಿ. ಡಿಸ್ಪರ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಅಂದರೆ ಒಂದು ವೈಟ್ ಲೈಟ್ನಲ್ಲಿ 7 ಕಲರ್ಸ್ ಇರುತ್ತೆ, ಅದು ಸ್ಪ್ಲಿಟ್ ಆಗೋದನ್ನು ನಾವೇನಂತ ಕರಿತೀವಿ ಅಂದರೆ ಡಿಸ್ಪರ್ಷನ್ ಅಂತ ಕರಿತೀವಿ. ಏನು ಇದು ಡಿಸ್ಪರ್ಷನ್ ಅಂದರೆ ಏನು, ಏನಿಗೆ ಡಿಸ್ಪರ್ಷನ್ ಆಗುತ್ತೆ? ಬಿಕಾಸ್ ಒಂದು ಲೈಟಲ್ಲಿ, ಸನ್ಲೈಟ್ ಅಂದರೆ ವೈಟ್ ಲೈಟಲ್ಲಿ ಸನ್ಲೈಟ್, ಸನ್ನಿಂದ ಏನು ಬರುತ್ತೆ ಆ ಲೈಟನ್ನು ವೈಟ್ ಲೈಟ್ ಅಂತಲೂ ಕೂಡ ಕರಿತೀವಿ, ಮತ್ತು ಸನ್ಲೈಟ್ ಅಂತಲೂ ಕೂಡ ಕರಿತೀವಿ. ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಬೇರೆ, ಸನ್ಲೈಟ್ ಅಂದರೆ ಬೇರೆ. ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಒಂದೇ ಒಂದು ಲೈಟು, ದಟ್ ಈಸ್ ರೆಡ್ ಲೈಟ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಒಂದೇ ಸಿಂಗಲ್ ಲೈಟನ್ನು ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂತ ಕರಿತೀವಿ. ವೈಟ್ ಲೈಟನ್ನು ಸನ್ಲೈಟ್ ಅಂತ ಕರಿತೀವಿ. ಸೊ ಯಾವಾಗ ಸನ್ನಿಂದ ಈ ವೈಟ್ ಲೈಟ್ ಬರುತ್ತೆ, ಇದು ಡಿಸ್ಪರ್ಸ್ ಆಗುತ್ತೆ. ಡಿಸ್ಪರ್ಸ್ ಅಂದರೆ ಬೇರೆ ಬೇರೆ ಕಲರ್ಸಲ್ಲಿ ಸ್ಪ್ಲಿಟ್ ಆಗುತ್ತೆ. ಅದೇ ಸ್ಪ್ಲಿಟ್ಟಿಂಗನ್ನು ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇದು ನಿಮ್ಮ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥದ್ದು. ಓಕೆನಾ? ಸೊ ಈಗ ಈ ಡಿಸ್ಪರ್ಷನ್ ಆಗಲಿಕ್ಕೆ ಏನೆಲ್ಲ ಸಿಚುವೇಶನ್ಸು ಮತ್ತು ಕಂಡೀಷನ್ಸ್ ಏನು, ಯಾವಾಗ ನೀವು ಸನ್ಲೈಟನ್ನು ಒಂದು ಸ್ಮಾಲ್ ಹೋಲಿಂದ ಪಾಸ್ ಮಾಡ್ತೀರಾ, ವೆನ್ ಆ ಸನ್ಲೈಟ್ ಯಾವಾಗ ಒಂದು ಪ್ರಿಸಮ್ ಮೇಲೆ ಬೀಳುತ್ತೆ, ಆ ಪ್ರಿಸಮ್ ಮೇಲೆ ಬೀಳ್ತಿರೋಂಥದ್ದು ಸನ್ಲೈಟು ರಿಫ್ರ್ಯಾಕ್ಟ್ ಆಗುತ್ತೆ. ಏನಾಗುತ್ತೆ? ರಿಫ್ರ್ಯಾಕ್ಟ್ ಆಗುತ್ತೆ ಫಸ್ಟ್ ಸರ್ಫೇಸ್ ಮೇಲೆ. ಆ ಪ್ರಿಸಮ್ ಇದು ಫಸ್ಟ್ ಸರ್ಫೇಸ್ ಮೇಲೆ ಡಿಸ್ಪರ್ಷನ್ ಆಗುತ್ತೆ. ಫಸ್ಟ್ ಸರ್ಫೇಸ್ ಮೇಲೆ ಡಿಸ್ಪರ್ಷನ್ ಆಗುತ್ತೆ. ನೆಕ್ಸ್ಟ್ ಆಚೆ ಬರುವಾಗ ರಿಫ್ರ್ಯಾಕ್ಟ್ ಆಗಿ 7 ಕಲರ್ಸಲ್ಲಿ ಡಿಸ್ಪರ್ಸ್ ಆಗುತ್ತೆ. ಆ 7 ಕಲರ್ಸ್ ಯಾವುದಂದರೆ ವಿಬ್ಗ್ಯೋರ್ ಅಂತ ಕರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ 7 ಕಲರ್ಸ್ ಇದು ಒಂದು ಬ್ಯಾಂಡ್ ಫಾರ್ಮ್ ಆಗುತ್ತೆ. ಈ 7 ಕಲರ್ಸ್ ಇದು ಬ್ಯಾಂಡನ್ನು ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಆಮೇಲೆ ಈ ಸ್ಪೆಕ್ಟ್ರಮ್ ಯಾವಾಗ ಒಂದು ಸ್ಕ್ರೀನ್ ಮೇಲೆ ಬೀಳುತ್ತೆ ಆವಾಗ ನಮಗೆ ರೇನ್ಬೋ ಕಲರ್ ಕಾಣಿಸೋದು. ಇದೇ ಸೇಮ್ ಫಿನಾಮಿನಾ ನಮ್ಮ ಅರ್ತ್ ಸರ್ಫೇಸ್, ದಟ್ ಈಸ್ ಅರ್ತ್ ಅಟ್ಮಾಸ್ಫಿಯರಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಮಳೆ ಬರುತ್ತೆ ಆವಾಗ ಆ ರೇನ್ ಡ್ರಾಪ್ಸ್, ಮಳೆ ಬಂದಾಗ ರೇನ್ ಡ್ರಾಪ್ಸ್ ಏನು ಮಾಡುತ್ತೆ ಅಂದರೆ ಇಟ್ ಆಕ್ಟ್ಸ್ ಆಸ್ ಅ ಪ್ರಿಸಮ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್. ಯಾವಾಗ ಆ ಸನ್ಲೈಟು ಆ ರೇನ್ ಡ್ರಾಪಿಂದ ಪಾಸ್ ಆಗುತ್ತೆ ಆವಾಗ ಆ ರೇನ್ ಡ್ರಾಪಲ್ಲಿ ಫಸ್ಟ್ ಸರ್ಫೇಸಲ್ಲಿ ಡಿಸ್ಪರ್ಷನ್ ಆಗುತ್ತೆ, ಸೇಮ್ ಆ್ಯಸ್ ಪ್ರಿಸಮ್ ಅಲ್ಲೂ ಕೂಡ ಆಗುತ್ತೆ. ಆವಾಗ ಆ ವೈಟ್ ಲೈಟ್ ಏನು ಸನ್ನಿಂದ ಬರ್ತಿದೆ 7 ಕಲರ್ಸಲ್ಲಿ ಡಿಸ್ಪರ್ಸ್ ಆಗುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನು ಕೂಡ ಅಲ್ಲೇ ಅದೇ ವಾಟರ್ ಡ್ರಾಪ್ಲೆಟಲ್ಲಿ ಆಗುತ್ತೆ. ಆಮೇಲೆ ರಿಫ್ರಾಕ್ಷನ್ ಆಗುತ್ತೆ. ಸೊ ವಾಟ್ ಆರ್ ದ 3 ಮೇಜರ್ ರೀಸನ್ಸ್ ಫಾರ್ ದ ಫಾರ್ಮೇಷನ್ ಆಫ್ ರೇನ್ಬೋ ಅಂದರೆ ಹೌ ಡಸ್ ಅ ರೇನ್ಬೋ ಫಾರ್ಮ್ಸ್ ಅಂದಾಗ ನೀವು ಫಸ್ಟ್ ಬರಿಬೇಕಾಗಿರೋಂಥದ್ದು, ಆ್ಯಸ್ ಎ ಸನ್ಲೈಟ್ falls on the water droplet, on the first surface the dispersion takes place, then total internal reflection, then refraction takes place. After these phenomena, when it takes place in the water droplet, the formation of rainbow takes place, and the white light splits into its 7 constituent colors, forming the ರೇನ್ಬೋ ಅಂತ ಕೂಡ ನೀವು ಆರಾಮಾಗಿ ಎಕ್ಸಾಮಲ್ಲೂ ಕೂಡ ಬರಿಬೋದು. ಆ್ಯಂಡ್ ನೀವು ಹೇಗೆ ಎಷ್ಟು ಚೆನ್ನಾಗಿ ಫಾರ್ಮ್ ಆಗುತ್ತೆ ಅಂತಲೂ ಕೂಡ ಆರಾಮಾಗಿ ನೀವು ಇಲ್ಲಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ರೇನ್ಬೋ ಆಕಾಶದಲ್ಲಿ ಫಾರ್ಮ್ ಆಗುತ್ತೆ ಅಂತ. ಒಂದು ಕ್ವಶನ್, ಗಿವ್ ರೀಸನ್ ಕ್ವಶನ್ ನಿಮಗೆ ಕೇಳ್ಬೋದು. ಏನಂತ? ವೈ ಡಸ್ ದ ರೇನ್ಬೋ ಡಸ್ ನಾಟ್ ಫಾರ್ಮ್ ಆನ್ ದ ಮೂನ್ ಸರ್ಫೇಸ್, ಮೂನ್ ಅಟ್ಮಾಸ್ಫಿಯರ್? ಏನಕ್ಕೆ ಮೂನ್ ಸರ್ಫೇಸ್ ಮೇಲೆ ನಿಮಗೆ ರೇನ್ಬೋ ನೋಡಲಿಕ್ಕೆ ಸಾಧ್ಯ ಇಲ್ಲ? ಬಿಕಾಸ್ ಮೂನ್ ಮೇಲೆ ನಿಮಗೆ ಅಟ್ಮಾಸ್ಫಿಯರ್ ಇರಲ್ಲ. ಯಾವ ರೀತಿಯಲ್ಲಿ ನಮ್ಮ ಅರ್ತ್ ಮೇಲೆ ಒಂದು ಅಟ್ಮಾಸ್ಫಿಯರ್ ಇದೆ, ಮಳೆ ಬರುತ್ತೆ, ನಿಮಗೆ ಮೂನ್ ಮೇಲೆ ಮಳೆ ಅಥವಾ ಅಟ್ಮಾಸ್ಫಿಯರ್ ಇಲ್ಲ, ಅಲ್ಲಿ ರಿಫ್ರಾಕ್ಷನ್ ಆಗಲ್ಲ, ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನು ಕೂಡ ಆಗಲ್ಲ, ಮತ್ತು ವಾಟರ್ ಡ್ರಾಪ್ಲೆಟ್ ಇಲ್ಲದೆ ಇರೋ ಕಾರಣದಿಂದ ಅಲ್ಲಿ ಡಿಸ್ಪರ್ಷನ್ನು ಕೂಡ ಆಗಲ್ಲ. ಸೊ ಮೂನ್ ಸರ್ಫೇಸ್ ಮೇಲೆ ನಿಮಗೆ ಯಾವುದು ರೇನ್ಬೋ ಕಾಣಲಿಕ್ಕೆ ಆಗಲ್ಲ. ಅದೇ ನಿಮಗೆ ಅರ್ತ್ ಸರ್ಫೇಸ್ ಮೇಲೆ ನಿಮಗೆ ರೇನ್ಬೋ ಕಾಣಿಸುತ್ತೆ. ದಿಸ್ ಈಸ್ ಓನ್ಲಿ ದ ಡಿಫರೆನ್ಸ್ ಬಿಟ್ವೀನ್ ದ ವೈ ಡಸಂಟ್ ದ ರೇನ್ಬೋ ಫಾರ್ಮ್ಸ್ ಆನ್ ದ
ಮೂನ್ ಸರ್ಫೇಸ್ ಅನ್ನೋದಕ್ಕೆ ಇದನ್ನು ರೀಸನ್ ನೀವು ಆರಾಮಾಗಿ ಬರಿಬೋದು. ಆ್ಯಂಡ್ ಇದು ನಿಮಗೆ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗಿದೆ, ತುಂಬ ಸಲ ಕೇಳಿದ್ದೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಕ್ಲಾಸ್ ವರ್ಕಲ್ಲಿ ಇದ್ರದ್ದು ಪ್ರಾಪರ್ ಡೆಫಿನೇಷನ್ನು ಕೂಡ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅರ್ಥ ಆಗಿದ್ರೆ ಹೋಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.